ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಕಡಲೆಬೇಳೆನ ಒಂದು 3-4 ಅವರ್ಸ್ ಮುಂಚೆನೇ ನೆನೆಸಿಟ್ಕೊಂಡು ಅದನ್ನು ನುಣ್ಣಗೆ ಅಂದರೆ ರುಬ್ಕೋಬೇಕು. ಅದು ಸ್ವಲ್ಪ ತೆರೆಯಾಗಿದ್ದರೂ ಪರವಾಗಿಲ್ಲ, ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಒಂಥರ ಕ್ರಿಸ್ಪಿಯಾಗಿ ಸಿಗುತ್ತೆ. ನಮಗೆ ಇದು ಒಂದು 15 ದಿವಸ ಇಟ್ಟರು ಏನೂ ಆಗಬಾರ್ದು. ಹಳ್ಳಿ ಕಡೆ ಎಲ್ಲ ಮಾಡಿದರೆ 15 ಡೇಸ್ ಅಥವಾ ಒಂದು 10 ಡೇಸ್ವರೆಗೂ ಇಟ್ಟರು ಏನಾಗದಿರಂಗೆ ರುಚಿಯಾಗಿರುತ್ತೆ. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಅದನ್ನು ಚೆನ್ನಾಗಿ ದಪ್ಪಗೆ ಸ್ವಲ್ಪ ನೈಸಾಗಿ ರುಬ್ಕೋಬೇಕು. ಅದು ರುಬ್ಕೊಂಡಾದ್ಮೇಲೆ ಅದಕ್ಕೆ ಮೇನ್ ಬಂದುಬಿಟ್ಟು ಸ್ವಲ್ಪ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 1-2 ಸ್ಪೂನಷ್ಟು ಕಡಲೆ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕಿದ್ದರೆ ಸಬ್ಬಸಿಗೆ ಸೊಪ್ಪು ಅಂತ ಸಿಗುತ್ತಲ್ವ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಅಜ್ವಾನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ, ಗಟ್ಟಿಗೆ ಆಗೋ ಥರ. ಅದನ್ನೆಲ್ಲ ಹಾಕಿ ಮಿಶ್ರಣ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಪ್ಪ ಅಂದರೆ ಕೆಲವು ಕಡೆ ಎಲ್ಲ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಚೆನ್ನಾಗಿ ಮಾಡಿದರೂ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಒಂಥರ ನಾರು ಬಂದಿರೋ ಥರ ಆಗೋಗ್ಬಿಟ್ಟಿರುತ್ತೆ, ಒಳಗಡೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಸ್ಮೆಲ್ ಬಂದಿರೋ ಥರ ಆಗಿಬಿಟ್ಟಿರುತ್ತೆ ಒಂದು 2 ದಿವಸ ಇಟ್ಟರೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಒಂದು ವಾರ ಅಲ್ಲ, ಒಂದು 10 ಡೇಸ್ ಇಟ್ಟರು ಸಮೇತ ಈ ಥರ ಮಾಡಿದರೆ ವಡೆ ಏನೂ ಹಾಳಾಗಲ್ಲ, ಟೇಸ್ಟಾಗಿ ಚೆನ್ನಾಗೇ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಮತ್ತು ಗರಂ ಅನ್ನೋ ಥರ ಕ್ರಿಸ್ಪಿಯಾಗಿರುತ್ತೆ, ಗಟ್ಟಿಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಾನು ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಅಲ್ವಾ, ನೋಡಿ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಬೇಕಿದ್ದರೆ ನಿಮಗೆ ಸ್ವಲ್ಪ ಸ್ಮೂತಾಗಿ ಬೇಕು ಅಂದರೆ ಸೋಡಾ ಪುಡಿ ಹಾಕ್ಕೊಳ್ಳಿ. ಇಲ್ಲಾಂದರೆ ನಮಗೆ ಕ್ರಿಸ್ಪಿಯಾಗಿ ಗಟ್ಟಿಗೆ ಬೇಕು ಅಂದರೆ ನೀವು ಸೋಡಾ ಪುಡಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ನೋಡಿ ಈಗ ಹಿಂಗೆ ಮೃದುವಾಗಿ ಕಲಸಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ. ಇನ್ನೊಂದು ಏನಪ್ಪ ಅಂದರೆ ನಾವು ಬಾಳೆದೆಲೆ ಈ ಥರ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತೀವಲ್ವ, ನಿಮಗೆ ಈಸಿಯಾಗಿ ಬರಬೇಕು ಅಂದರೆ ಒಂದು ರೌಂಡ್ ಕಲರ್ ಬಟ್ಲಾಗಿರ್ಬೋದು ಅಥವಾ ಒಂದು ರೌಂಡ್ ಶೇಪಿಂದು ಯಾವ್ದಾದ್ರು ಒಂದು ರೌಂಡ್ ಶೇಪ್ ತೊಗೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ತಟ್ಟು ಹಾಕಿದರೆ ವಡೆ ಅನ್ನೋದು ರೌಂಡಕ್ಕೆ ಸರ್ಕಲಾಗಿ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ ಆ ಥರ. ನಿಮಗೆ ತೆಗಿಯೋದಕ್ಕೂ ಕೂಡ ಕಷ್ಟ ಆಗಲ್ಲ, ಎಷ್ಟು ಬೇಗ ತೆಗ್ದಾಕ್ಬೋದು, ಅದು ಅಂಟಲ್ಲ. ನಿಮಗೆ ಆ ಥರ ಅಂಟಿದೆ ಅಂದರೆ ಸ್ವಲ್ಪ ಅದಕ್ಕೆ ಬಟ್ಟೆ ಮೇಲೆ ಸ್ವಲ್ಪ ಒದ್ದೆ ಕೈ ಮಾಡಿ ಇಟ್ಬಿಟ್ಟು ಆಮೇಲೆ ವಡೆ ತಟ್ಟು ಹಾಕಿದರೆ ನಿಮಗೆ ವಡೆ ಅನ್ನೋದು ಅಂಟಲ್ಲ, ತುಂಬ ಶೇಪಾಗಿ ಚೆನ್ನಾಗಿ ಬರುತ್ತೆ. ಸೊ ವಡೆ ಕರಿಬೇಕಾದ್ರೆ ಅಷ್ಟೇ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಡಿ, ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕಂತ ಅಂದರೆ ಅದು ಮೇಲೆಲ್ಲ ಕಲರ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ, ಮೆತ್ತಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ. ಇದು ಬೇಯಿಸ್ಕೊಂಡಾದ್ಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಿಮಗೆ ಜಾಸ್ತಿ ರೋಸ್ಟೆಡ್ ಬೇಕು, ಜಾಸ್ತಿ ದಿವಸ ಇರಬೇಕು ಅಂದರೆ ಸ್ವಲ್ಪ ಜಾಸ್ತಿ ರೋಸ್ಟೆಡಾಗಿ ಬೇಯಿಸ್ಕೊಳ್ಳಿ. ಅದು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತಲ್ವ, ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ಈ ಥರ ವೀಡಿಯೋಗಳನ್ನೆಲ್ಲ ತುಂಬ ಮಾಡ್ತಾಯಿದ್ದೀನಿ, ಬಟ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಅಂತೂ ಮಾಡ್ತಾನೆ ಇಲ್ಲ. ಪ್ಲೀಸ್ ನಾನು ಮಾಡೋ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಬಿಗಿನರ್ಸಿಗೆ ಸಪೋರ್ಟ್ ಮಾಡಿ. ನೋಡಿ ಇವಾಗ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲೇ ಬೇರೆ ಥರ ಎಲ್ಲ ಮಾಡ್ತಾರೆ, ನಿಮಗೆ ಬೇರೆ ಥರನೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಗೆ ಮಾಡಬೇಕು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಬೇರೆ ಥರ ಎಲ್ಲನೂ ಕೂಡ ಮಾಡ್ಬೋದು ಇದರಲ್ಲಿ. ಬೇರೆ ಡೈರೆಕ್ಟಾಗಿ ಹಾಗೆ ಇದಕ್ಕೇನು ಮಿಕ್ಸ್ ಮಾಡ್ದೇ ರುಬ್ಬಿ ಮಾಡಿ ಇದರಲ್ಲೇ ಸ್ವೀಟ್ ಕೂಡ ಮಾಡ್ಬೋದು, ರುಬ್ಬಿ ಲಡ್ಡು ಥರನೂ ಕೂಡ ಮಾಡ್ಬೋದು, ಅದರಲ್ಲೇ ಬೇರೆ ಥರ ಸ್ವೀಟ್ ಕೂಡ ಮಾಡ್ಬೋದು. ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ಕಡಲೆಬೇಳೆಲ್ಲೇ ನಾವು ಬೇರೆ ಥರ ಸ್ವೀಟ್ ಐಟಮ್ಸ್ನೂ ಕೂಡ ಮಾಡ್ಬೋದು, ಚೆನ್ನಾಗಿ ರುಬ್ಕೊಂಡು. ಅದನ್ನು ನಾವು ಇದಕ್ಕೆ ಏನೋ ಇವೆಲ್ಲ ಮಿಕ್ಸ್ ಮಾಡ್ತೀವಲ್ವ, ಅದೇನು ಮಿಕ್ಸ್ ಮಾಡ್ದೇ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಲಿ ರುಬ್ಕೊಂಡು ಪಾಕದೊಳಗೆ ಹಾಕಿ ಮಾಡಿಕೊಂಡ್ರೆ ಅದೇ ಸಿಂಪಲ್. ನಿಮಗೆ ಡೀಟೇಲಾಗಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಒಂದೊಬ್ಬೆ ಬೇಯಿಸಿದ್ದೀನಿ, ಮತ್ತು ಇವಾಗ ನಾನು ಇನ್ನೊಂದು ರೌಂಡ್ ಹಾಕಿದ್ದೀನಿ. ನಾನಿಲ್ಲಿ ಸಿಂಪಲ್ಲಾಗಿ ನಾವು ಇರೋದು 3 ಮೆಂಬರ್ಸ್ ಅಷ್ಟೇ, ನಾನು ಜಾಸ್ತಿ ಮಾಡ್ತಾಯಿಲ್ಲ. ಸೊ ನಿಮಗೆ ತೋರಿಸ್ಬೇಕು ಮಾಡ್ತಾಯಿದ್ದೆ ಅಲ್ವಾ, ಹಂಗೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಫ್ರೆಂಡ್ಸ್.
ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಆಯಿತಾ. ನೋಡಿ ಇವಾಗ 2 ಒಬ್ಬೆನೂ ಕೂಡ ಆಯಿತು. ಸೊ ನಾನು ಇವಾಗ ಇನ್ನೊಂದು ಒಬ್ಬೆ ಕೂಡ ಹಾಕ್ತಾಯಿದ್ದೀನಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಇದನ್ನು ಪಾಯಸ ಜೊತೆ ತಿನ್ನಬೇಕು. ಪಾಯಸಕ್ಕೂ ಸೂಪರಾಗಿರುತ್ತೆ. ಮತ್ತು ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು. ನಿಮಗೆ ಕಡಲೆಬೇಳೆ ಅನ್ನೋದು ಸ್ವಲ್ಪ ಮುಂಚೆನೇ ನೆನೆ ಹಾಕಿದರೆ ವಡೆ ಮಾಡೋದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಬೇಗ ಅಂದರೆ ಬೇಗನೆ ಆಗೋಗುತ್ತೆ, ಸ್ವಲ್ಪ ಮಾಡೋದಲ್ವ. ಹಬ್ಬ ಮಾಡೋಗಳ ಟೈಮಲ್ಲಿ ಇವಾಗೆಲ್ಲ ಪಿತೃಪಕ್ಷ ಇದೆ, ಮಾಡೋರೆಲ್ಲ ಜಾಸ್ತಿ ಇವನ್ನು ಕೂಡ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಥರದ ತಿಂಡಿನೂ ಸಮೇತ ನಾವು ಮನೆಯಲ್ಲೇ ಮಾಡೋದು. ಸೊ ಅದು ಆ ಥರ ಮಾಡಬೇಕಿದ್ರೆ ಈ ಸತಿ ನಾವು ಮಾಡೋ ಹಾಗಿಲ್ಲ. ಹಾಗಾಗಿ ನಾನು ಅದನ್ನು ಏನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಮಾಡಬೇಕಾದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಆಗಿದೆ. ಎಲ್ಲ ಥರ ನಾನು ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ತೆಗೆದಿಟ್ಕೊಂಡಿರೋ ಅಷ್ಟು ವಡೆ ಎಲ್ಲ ಚೆನ್ನಾಗಿ ಕರಿದಾಗಿದೆ. ಇದು ಲಾಸ್ಟ್ನ ಒಬ್ಬೆ ನಾನು ಕರಿತಿರೋದು. ಎಲ್ಲ ಚೆನ್ನಾಗಿ ಆಗಿದೆ, ನೋಡ್ತಾ ಇರ್ಬೋದು. ಸೊ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗಾಗಿರ್ಬೋದು, ನಿಮಗೆ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಮಾಡ್ಕೊಂಡು ತಿನ್ನಬೇಕಾಗಿರೋವಂಥ ರುಚಿಯಾದ ಕಡಲೆಬೇಳೆ ವಡೆ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ ಲಾಸ್ಟಿಗೆ ಈಗ ಬಂದಿದೆ ನಾನು ಮಾಡಿರೋ ವಡೆಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.